KCET ರಿಸಲ್ಟ್‌ಗೋಸ್ಕರ ವೇಟ್ ಮಾಡ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಅಂತ ಹೇಳ್ತಾ, ತುಂಬ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಫೈನಲಿ ಆಲ್ಮೋಸ್ಟ್ ರಿಸಲ್ಟ್ ಡೇಟ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ರಿಸಲ್ಟ್ ಡೇಟ್ ಅನ್ನೋದು ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಹಾಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಮೇ 30, 31ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೇ 30, 31ಕ್ಕೆ ರಿಸಲ್ಟ್ ಬರುತ್ತೆ ಅಂತ ತೋರಿಸ್ತಾ ಇದೆ KCET ರಿಸಲ್ಟ್ 2026. ಸೊ ಹಾಗಾದರೆ ಮೇ 30, 31ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತಾ KCET ರಿಸಲ್ಟ್ 2026 ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ತುಂಬ ವಿದ್ಯಾರ್ಥಿಗಳು ಡೌಟ್ ಕೂಡ ಇದೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ತುಂಬಾ ಡಿಲೇ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ರಿಸಲ್ಟ್ ಬರೋದು ತುಂಬಾ ಡಿಲೇ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಕೌನ್ಸಿಲಿಂಗ್ ಕೂಡ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಿದ್ದು, ಸೊ ಮೇ 30, 31ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಮೇ 30, 31ಕ್ಕೆ ರಿಸಲ್ಟ್ ಅನ್ನೋದು ಬರಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾಕಂದರೆ ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಲ್ಯಾಬ್ ಎಕ್ಸಾಮ್ಸ್ ಅನ್ನೋದು ನಡೀತಾ ಇದೆ. ಒಂದಕ್ಕೆ ಆ ಎಕ್ಸಾಮ್ಸ್ ಅನ್ನೋದು ಲ್ಯಾಬ್ ಎಕ್ಸಾಮ್ ಅನ್ನೋದು ಕಂಪ್ಲೀಟ್ ಆಗತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಿಮ್ಮ ಒಂದು CET ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದೇ ಕಾರಣಕ್ಕಾಗಿ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಡಿಲೇ ಆಗ್ತದೆ. ಅಂದರೆ ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ರಿಲೇಟೆಡ್ ಲ್ಯಾಬ್ ಎಕ್ಸಾಮ್ ಅನ್ನೋದು ನಡೆಯುತ್ತಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಎಕ್ಸಾಮ್ ರಿಸಲ್ಟ್ ಅನ್ನೋದು ಡಿಲೇ ಆಗ್ತಿದೆ ಅಂತ ಹೇಳ್ಬೋದು. ಹಾಗಾದರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋ ಡೇಟ್ ಬಂದುಬಿಟ್ಟು June 2ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕನ್ಫರ್ಮ್ ಆಗಿದೆ. ಆಲ್ಮೋಸ್ಟು ಹೆಚ್ಚು ಕಮ್ಮಿ ಆದರೆ June 5 ಒಳಗಡೆ, June 2ರಿಂದ June 5 ಒಳಗಡೆ ನಿಮ್ಮ ಒಂದು CET ರಿಸಲ್ಟ್ ಅನ್ನೋದು 100ಗೆ 100% ಬಂದೇ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ಇನ್ನೂ ಡಿಲೇ ಅನ್ನೋದು ಆಗೋದಿಲ್ಲ. ಯಾಕಂದರೆ ಲ್ಯಾಬ್ ಎಕ್ಸಾಮಿಂದ ಒಂದು ಸ್ವಲ್ಪ ಡಿಲೇ ಆಗಿತ್ತು, ಇನ್ನೂ ಡಿಲೇ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ SSLC ಎಕ್ಸಾಮ್ 2ನ ರಿಸಲ್ಟ್ ಕೂಡ ಬರೋಕ್ಕಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ KCET ಅವರು KCET ರಿಸಲ್ಟ್ನ June 2 ಅಥವಾ June 5 ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆಲ್ಮೋಸ್ಟ್ June 2ಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದು ರಿಸಲ್ಟ್ಗೆ ಸಂಬಂಧಪಟ್ಟಿದ್ದ ಅಪ್ಡೇಟ್ ಆಯಿತು. ಇನ್ನು KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ. ಈ ವರ್ಷ ಕೌನ್ಸಿಲಿಂಗಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ, ಸೊ ಫಸ್ಟ್ ಆ ಕೌನ್ಸಿಲಿಂಗ್ ನಡೆಯುತ್ತೆ, ಆಮೇಲೆ ರೌಂಡ್ 1, ರೌಂಡ್ 2, ಆಮೇಲೆ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋನ ನೋಡಿಲ್ಲ ಅಂದರೆ ವಿಡಿಯೋನ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ನೋಡ್ಕೊಳ್ಳಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂದರೆ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೀನಿ, June 2 ಅಥವಾ June 5 ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾರೆ, ಸೊ ಅವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.